This video is made for entertainment purpose only, it doesn't mean to hurt any. And don't take it seriously. ಈಗ ದರ್ಶನ್ ಕೇಸ್ ವಿಚಾರಕ್ಕೆ ಬರೋಣ. ಇವತ್ತು ಕೊಲೆ ಆರೋಪಿ ದರ್ಶನ್ ಮತ್ತು ಗ್ಯಾಂಗ್ಗೆ ವೆರಿ ಬಿಗ್ ಡೇ. ಕಾರಣ ಇವತ್ತು ನೋಡು ನೀನ್ ಹೀಗೆಲ್ಲ ಮಾತಾಡಿದ್ರೆ ನನಗೆ ಬಹಳ ಕಷ್ಟ ಆಗುತ್ತೆ. ಏನು ನಿನ್ನ ಉದ್ದೇಶ? ದೋಷಾರೋಪ ಪ್ರಕ್ರಿಯೆ ಶುರುವಾಗುತ್ತೆ. ಇವತ್ತು ಡಿ ಗ್ಯಾಂಗ್ ವಿರುದ್ಧ ಇವತ್ತು ದೋಷಾರೋಪ ಪ್ರಕ್ರಿಯೆ. ಇವತ್ತು ಎಲ್ಲ ಆರೋಪಿಗಳು ಕೋರ್ಟ್ಗೆ ಹಾಜರಾಗಲೇಬೇಕು. ಮಸ್ಟ್ ಅಂಡ್ ಶುಡ್. ಲೇ ಕಲ್ಲು, ನೀನೀಗ ಅಲ್ಲಾಡ್ದೆ. ಚಾರ್ಜ್ ಫ್ರೇಮ್ ಆಗುತ್ತೆ ಇವತ್ತು. ಅಂದ್ರೆ ದೋಷಾರೋಪ ಪಟ್ಟಿ ಏನಿತ್ತು, ಈಗ ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಯರಿಂಗ್ ಆಗುತ್ತೆ, ವಾದ ಪ್ರತಿವಾದಗಳಾಗುತ್ತವೆ. ಜೊತೆಗೆ ಆ ದೋಷಾರೋಪಗಳು ಫಿಕ್ಸ್ ಮಾಡಲಾಗುತ್ತೆ. ಇಂತಿಂಥ ಆರೋಪಿಗಳು ಈ ಕ್ರೈಮ್ ಅನ್ನ ಮಾಡಿದ್ದಾರೆ ಅನ್ನೋದು ಸಾಕ್ಷಿ ಆಧಾರದಿಂದ ಖಚಿತವಾದ ನಂತರ, ಅವ್ರ ಮೇಲೆ ಸೆಕ್ಷನ್ಗಳು ಫಿಕ್ಸ್ ಆದ ನಂತರ ಅವರಿಗೆ ಶಿಕ್ಷೆಗಳ ಪ್ರಮಾಣ ಪ್ರಕಟ ಆಗುತ್ತೆ. ಇದಕ್ಕೆ ಒಂದಷ್ಟು ದಿನಗಳ ಕಾಲಾವಕಾಶ ಬೇಕಾಗುತ್ತೆ ಈ ವಾದ ಪ್ರತಿವಾದಕ್ಕಾಗಿ. ನೋಡಿ, ಇವತ್ತು ಎಲ್ಲ ಆರೋಪಿಗಳು ಹಾಜರಾಗಲೇಬೇಕು. ಮಸ್ಟ್ ಅಂಡ್ ಶುಡ್. ಹಾಜರಾಗಲಿಲ್ಲ ಅಂತಂದ್ರೆ ಅರೆಸ್ಟ್ ಮಾಡೋದಕ್ಕೆ ಸೂಚನೆ ಇದೆ. ಇವತ್ತು ಅದೇ ಕಂಬಿ ಎಣಿಸೋದು ಸುಮ್ಮನೆ ಅದರದೇ ಅಲ್ವಾ. ಕೊಲೆ ಆರೋಪಿ ದರ್ಶನ್ ಅಂಡ್ ಗ್ಯಾಂಗ್ಗೆ ವೆರಿ ಬಿಗ್ ಡೇ. ದರ್ಶನ್ ಸೇರಿದಂತೆ ಎಲ್ಲರೂ ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗಬೇಕು. 64ನೇ CCH ಕೋರ್ಟ್ನಲ್ಲಿ ಈ ವಿಚಾರಣೆ ನಡೆಯುತ್ತೆ. ಬಿಗಿ ಭದ್ರತೆಯಲ್ಲಿ ಈ ಎಲ್ಲ ಆರೋಪಿಗಳನ್ನ ಪೊಲೀಸರು ಹಾಜರುಪಡಿಸ್ತಾರೆ. ಒಂದಷ್ಟು ಜನ ಆಲ್ರೆಡಿ ಜೈಲಿನಲ್ಲಿದ್ದಾರೆ, ಒಂದಷ್ಟು ಜನ ಇನ್ನು ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಆರೋಪವನ್ನ ನಿರಾಕರಿಸಿದ್ರೆ ಮಾತ್ರ ಸಾಕ್ಷಿಗಳ ವಿಚಾರಣೆ ಆಗತ್ತೆ. ಈಗ ಫಾರ್ ಎಕ್ಸಾಂಪಲ್ ದರ್ಶನ್ನ ಕರೀತಾರೆ, ನಿಮ್ಮ ಮೇಲೆ ಈ ಸೆಕ್ಷನ್ಸ್ಗಳಿದಾವೆ, ಕೊಲೆ ಸೆಕ್ಷನ್ ಇದೆ, ಜೊತೆಗೆ ಗುಂಪು ಸೇರಿ ಹಲ್ಲೆ, ಕಿಡ್ನಾಪ್, ಈ ಎಲ್ಲ ಸೆಕ್ಷನ್ಗಳನ್ನು ಇದಾವೆ. ಸೊ ನೀವು ಇದನ್ನು ಒಪ್ಕೊಳ್ತೀರಾ ಅಂತ ಸಿಂಪಲ್ ಆಗಿ ಹೇಳಬೇಕಾದ್ರೆ, ಆರ್ ಯು ಗಿಲ್ಟಿ ಆರ್ ನಾಟ್ ಗಿಲ್ಟಿ ಅಂತ ಕೇಳ್ತಾರೆ. ನಾಟ್ ಗಿಲ್ಟಿ ಅಂತ ಆರೋಪಗಳನ್ನು ನಿರಾಕರಿಸಿದ್ರೆ ಮಾತ್ರ ಸಾಕ್ಷಿಗಳ ವಿಚಾರಣೆ ಆರಂಭ ಆಗುತ್ತೆ. ಆರೋಪಿಗಳು